ಕೆಲವರಿಗೆ ಬೋಳು ತಲೆಯ ಟೆನ್ಷನ್, ಇನ್ನು ಕೆಲವರಿಗೆ ತಲೆ ಕೂದಲು ಉದುರ್ತಾ ಉಂಟಂತ ಟೆನ್ಷನ್, ಇನ್ನು ಕೆಲವರು ತಮ್ಮ ಕೂದಲನ್ನು ಉದ್ದ ಮತ್ತು ದಪ್ಪ ಮಾಡಲಿಕ್ಕೆ ಸಾವಿರಾರು ಬೆಲೆಯ ಎಣ್ಣೆ ತೆಗೆದುಕೊಳ್ತಾರೆ, ಟ್ಯಾಬ್ಲೆಟ್ಸ್ ತೆಗೆದುಕೊಳ್ತಾರೆ. ಆದರೆ ನಾನು ನಿಮಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಇರುವ ಸಾಮಗ್ರಿಗಳಿಂದ ಮ್ಯಾಜಿಕಲ್ ಹೇರ್ ಆಯಿಲ್ ಒಂದನ್ನು ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊಳ್ತೇನೆ. ಈ ಮ್ಯಾಜಿಕಲ್ ಹೇರ್ ಆಯಿಲಿಂದ ನೀವು ನಿಮ್ಮ ಕೂದಲನ್ನು ಉದ್ದನೂ ಮಾಡಬಹುದು, ದಪ್ಪನೂ ಮಾಡಬಹುದು, ಹೇರ್ ಫಾಲನ್ನು ನಿಲ್ಲಿಸಬಹುದು, ಹಾಗೆ ಎಲ್ಲ ರೀತಿಯ ಹೇರ್ ಪ್ರಾಬ್ಲಮನ್ನು ಸಹ ಸಾಲ್ವ್ ಮಾಡಬಹುದು. ಎಣ್ಣೆಯನ್ನು ಮಾಡಲಿಕ್ಕೆ ಈ ಥರದ್ದು ಸಣ್ಣ ಸಣ್ಣದಾದಂಥ ನೀರುಳ್ಳಿಯನ್ನು ತೆಗೆದುಕೊಳ್ಬೇಕು. ಒಂದು 25ರಿಂದ 30 ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ನೀರುಳ್ಳಿಯ ಸಿಪ್ಪೆ ರಿಮೂವ್ ಮಾಡಿಕೊಂಡು ಸೈಡಲ್ಲಿಡಿ. ಆಮೇಲೆ ನೋಡಿ, ಒಂದು 25ರಿಂದ 30 ಕರಿಬೇವಿನ ಎಲೆಗಳನ್ನು ಸಹ ತೆಗೆದುಕೊಂಡಿದ್ದೇನೆ. ಕೂದಲು ಬೆಳೀಲಿಕ್ಕೆ ಕರಿಬೇವು ತುಂಬಾ ಒಳ್ಳೆಯದು. ಆಮೇಲೆ ನೋಡಿ, ಮೆಂತೆಕಾಳನ್ನು ತೆಗೆದುಕೊಂಡಿದ್ದೇನೆ. ಒಂದು 4 ಚಮಚದಷ್ಟು ಮೆಂತೆಕಾಳನ್ನು ನಾನು ಪ್ಲೇಟಿಗೆ ತೆಗೆದುಕೊಳ್ತಿದ್ದೇನೆ. ಆಮೇಲೆ 4 ಚಮಚದಷ್ಟೇ ಕಪ್ಪು ಜೀರಿಗೆ, ಕಲ್ಲುಂಜಿ ಅಂತ ಹೇಳ್ತಾರಲ್ಲ, ಅದನ್ನು ತೆಗೆದುಕೊಳ್ಬೇಕು. ಆಮೇಲೆ ಒಂದು 3-4 ಇಂಚಷ್ಟು ಶುಂಠಿಯನ್ನು ತೆಗೆದುಕೊಳ್ಬೇಕು. ಶುಂಠಿಯನ್ನು ಈ ಥರ ಸ್ಲೈಸಸಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೆಗಿಬೇಕು. ನಾವು ತೆಗೆದುಕೊಂಡ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂದಲಿನ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಸಹಾಯಕ ಆಗಿದೆ. ಇನ್ನು ನಾವು ಏನು ಮಾಡಬೇಕಂದ್ರೆ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಒಂದು ಮಿಕ್ಸಿಯ ಜಾರಿಗೆ ತೆಗೆದುಕೊಳ್ಬೇಕು. ಮೊದಲಿಗೆ ನಾವು ಈ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ತೆಗಿಬೇಕು. ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಬೇಕಂತಿಲ್ಲ, ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಂಡ್ರೆ ಸಾಕು. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತೆಗಿಬೇಕು. ಇನ್ನೇನು ಮಾಡಬೇಕಂದ್ರೆ, ಇನ್ನು ಒಂದು ಮೀಡಿಯಂ ಸೈಜಿನ ಒಂದು ನೀರುಳ್ಳಿಯನ್ನು ತೆಗೆದುಕೊಳ್ಬೇಕು. ಅದನ್ನು ಈ ಥರ ಸ್ಲೈಸಸಲ್ಲಿ ಕಟ್ ಮಾಡಿಕೊಳ್ಳಿ. ಆಮೇಲೆ ಒಂದು ಪಾತ್ರೆಗೆ 600 ml ಅಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೇನೆ. ನೀವು ಬೇರೆ ಎಣ್ಣೆ ಯೂಸ್ ಮಾಡೋದಾದರೆ ಮಾಡಬಹುದು, ಆದರೆ ತೆಂಗಿನ ಎಣ್ಣೆ ಬೆಸ್ಟ್ ಆಗಿರುತ್ತೆ. ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ನಾವೀಗ ಕಟ್ ಮಾಡಿಕೊಂಡ ನೀರುಳ್ಳಿ ಉಂಟಲ್ಲ, ಅದನ್ನು ನಾವೀಗ ಸೇರಿಸ್ಕೊಳ್ಬೇಕು. ಇನ್ನು ಈ ನೀರುಳ್ಳಿಯನ್ನು ಎಣ್ಣೆಯೊಂದಿಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ನೀರುಳ್ಳಿ ಈ ಸ್ಟೇಜ್ಗೆ ಬಂದ ಮೇಲೆ, ನೀರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಮೇಲೆ ನಾವೀಗ ತಾನೇ ಗ್ರೈಂಡ್ ಮಾಡಿಕೊಂಡ ಮಿಕ್ಸರ್ ಉಂಟಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಗ್ರೈಂಡ್ ಮಾಡಿಕೊಂಡ ಸಾಮಗ್ರಿಯನ್ನು ಸೇರಿಸ್ಕೊಂಡಾದ್ಮೇಲೆ ಇನ್ನು ಇದನ್ನು ನಾವು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಎಣ್ಣೆಯೊಂದಿಗೆ ಚೆನ್ನಾಗಿ ಬೇಯಬೇಕು. ಇದನ್ನು ನಾವು ಒಂದು 10ರಿಂದ 15 ನಿಮಿಷಗಳವರೆಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಈ ಥರ ಇದನ್ನು ಕುದಿಸೋದ್ರಿಂದ ಈ ಸಾಮಗ್ರಿಗಳಲ್ಲಿರುವ ಇದರ ಗುಣಗಳೆಲ್ಲ ಈ ಎಣ್ಣೆಯಲ್ಲಿ ಬರ್ತದೆ. ನೋಡಿ, ಇದರ ಕಲರ್ ಎಲ್ಲ ಚೇಂಜ್ ಆಗಿದೆ. ಒಂದು 15 ನಿಮಿಷ ಲೋ ಫ್ಲೇಮಲ್ಲಿಟ್ಟು ನಾನು ಕುದಿಸ್ಕೊಂಡಿದ್ದೇನೆ. ಈ ಎಣ್ಣೆ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಸ್ಟ್ರೈನ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಆಗ ಸಿಪ್ಪೆ ತೆಗೆದಿಟ್ಟ ಸಣ್ಣ ಸಣ್ಣ ನೀರುಳ್ಳಿ ಉಂಟಲ್ಲ, ಅದನ್ನು ನಾವು ಈ ಎಣ್ಣೆಯಲ್ಲಿ ಮೆಲ್ಲಗೆ ಸೇರಿಸ್ಕೊಳ್ಬೇಕು. ಇನ್ನು ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಎಣ್ಣೆಯಲ್ಲಿ ಕರಿಬೇವು, ಮೆಂತೆಕಾಳು, ಕಲ್ಲೊಂಜಿ ಹಾಗೆ ಶುಂಠಿಯ ಗುಡ್ನೆಸ್ ಉಂಟೆ, ಅದರೊಂದಿಗೆ ನೀರುಳ್ಳಿಯ ಗುಡ್ನೆಸ್ ಸಹ ಉಂಟು. ನೀವು ಈ ನೀರುಳ್ಳಿಯನ್ನು ಬೇಯಿಸುವಾಗ ಸ್ಲೋಲಿ ಇದರ ಕಂಟೆಂಟ್ ಈ ಆಯಿಲ್ನಲ್ಲಿ ರಿಲೀಸ್ ಆಗ್ತದಲ್ಲ, ಆಗ ಅದರ ನ್ಯಾಚುರಲ್ ಗುಡ್ನೆಸ್ ಮೇಂಟೈನ್ ಇರ್ತದೆ. ಆಮೇಲೆ ನೀವು ಈ ಎಣ್ಣೆಯನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತೀರಲ್ಲ, ಆಗ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಈ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡ 1-2 ದಿನದಲ್ಲೇ ನಿಮ್ಮ ಕೂದಲು ದಪ್ಪ ಆಗ್ತದೆ ಅಂತ ನಾನು ಹೇಳುವುದಿಲ್ಲ, ಆದರೆ ನೀವು ಕನ್ಸಿಸ್ಟೆಂಟ್ ಆಗಿರಬೇಕು. ಖಂಡಿತ ನಿಮಗೆ ಈ ಎಣ್ಣೆಯಿಂದ ಬೆನಿಫಿಟ್ ಸಿಗುತ್ತೆ. ಇಷ್ಟು ಬೇಯಿಸ್ಕೊಂಡಾದ್ಮೇಲೆ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಒಂದು 2-3 ದಿನ ಇದನ್ನು ನೀವು ಬಿಸಿಲಲ್ಲಿ ಇಟ್ಕೊಳ್ಬೇಕು. ನಿಮಗೆ ಬಿಸಿಲಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್, ಖಂಡಿತ ನಿಮಗೆ ಈ ಎಣ್ಣೆಯಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತದೆ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಈ ಎಣ್ಣೆಯನ್ನು ನಾನು ಟ್ರೈ ಮಾಡ್ಕೊಂಡಿದ್ದೇನೆ. ಇದರಿಂದ ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಎಣ್ಣೆ ತಣ್ಣಗಾದ ಮೇಲೆ ಎಣ್ಣೆಯನ್ನು ಗ್ಲಾಸ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಆಮೇಲೆ ಇದನ್ನು ಕನ್ಸಿಸ್ಟೆಂಟಾಗಿ ಅಪ್ಲೈ ಮಾಡಿಕೊಳ್ಳಿ. ಖಂಡಿತ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗ್ತದೆ. ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದರೆ ಕಮೆಂಟ್ ಮೂಲಕ ತಿಳಿಸಲು ಮರಿಬೇಡಿ. ಇನ್ನು ಈ ಸಣ್ಣ ಸಣ್ಣ ನೀರುಳ್ಳಿಯನ್ನು ಬಿಸಾಡಬೇಡಿ, ಇದನ್ನು ನೀವು ಎಣ್ಣೆಯೊಂದಿಗೆ ಜಾರಿಗೆ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ.
ಹಾಗೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಲು ಮರಿಬೇಡಿ. ಇದರಿಂದ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.